ಇದು ರಾಂಪುರ ಅನ್ನೋ ಒಂದು ಪುಟ್ಟ ಹಳ್ಳಿಯ ಕಥೆ. ಅಲ್ಲಿ ರಂಗಪ್ಪ ಅನ್ನೋ ಒಬ್ಬ ಬಡ ರೈತ ಇದ್ದ. ಅವನ ಹೊಲಗಳೆಲ್ಲ ನೀರಿಲ್ದೆ ಒಣಗಿ ಹೋಗಿದ್ವು. ವರ್ಷಗಳಿಂದ ಅಲ್ಲಿ ಮಳೆಯೇ ಆಗಿರ್ಲಿಲ್ಲ. ಆದ್ರೂ ರಂಗಪ್ಪನಿಗೆ ದೇವರ ಮೇಲೆ ಭಾರೀ ನಂಬಿಕೆ. ಆ ಮಂಜುನಾಥ ಸ್ವಾಮಿ ಎಂದಾದ್ರೂ ಒಂದು ದಿನ ಕಣ್ಬಿಟ್ಟು ನೋಡ್ತಾನೆ, ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಅನ್ನೋದು ಅವನ ಅಚಲ ನಂಬಿಕೆ. ಒಂದು ದಿನ ಬಿಸಿಲಲ್ಲಿ ಒಣಗಿರೋ ತನ್ನ ಹೊಲದಲ್ಲಿ ನಿಂತು ರಂಗಪ್ಪ ಆಕಾಶ ನೋಡ್ತಾ ಮಾತಾಡ್ತಿದ್ದ. ದೇವರೇ ಮಂಜುನಾಥ, ಇವತ್ತು ಭೂಮಿ ಬಾಯಾರಿದ ಹಾಗಿದೆ ಕಣಪ್ಪ. ಒಂದೇ ಒಂದು ಹನಿ ನೀರು ಬಿದ್ದಲಿಲ್ಲ. ಆದರೆ ನನಗೆ ಗೊತ್ತು, ನಿನಗೆ ಮನಸ್ಸು ಬಂದರೆ ಈ ಒಣಗಿದ ನೆಲದಲ್ಲೂ ನೀನು ಅಮೃತ ಸುರಿಸ್ತೀಯ. ನಿನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ ಅನ್ನೋದು ನನಗೆ ಗೊತ್ತು. ಹಾಗಿರಬೇಕಾದ್ರೆ ಈ ಹೊಲ ಹಸಿರಾಗಲ್ವಾ ಹೇಳು ತಂದೆ. ಅಷ್ಟರಲ್ಲೇ ರಂಗಪ್ಪನ ಹೆಂಡತಿ ಲಕ್ಷ್ಮಿ ಕೈಯಲ್ಲಿ ಒಂದು ಮಡಿಕೆ ನೀರ್ ತಗೊಂಡು ಸಿಟ್ಟಲ್ಲಿ ಹೊಲಕ್ ಬಂದ್ಲು. ಏನ್ರಿ, ಮನೇಲಿ ಬೇಳೆ ಕಾಳು ಏನು ಉಳಿದಿಲ್ಲ, ಕುಡಿಯೋಕೆ ಸ್ವಲ್ಪ ನೀರು ಉಳಿದಿದೆ. ನೀವೇ ನೋಡಿದ್ರೆ ಇನ್ನೂ ಈ ಒಣಗಿದ ಹೊಲದಲ್ಲೇ ಕೂತಿದ್ದೀರಾ. ಬೆಳಿಗ್ಗೆಯಿಂದ ಇಲ್ಲೇ ಇದ್ದೀರಾ. ಹೊಟ್ಟೆ ಹಸಿವಾಗಲ್ವಾ ನಿಮ್ಗೆ? ದಿನ ದೇವಸ್ಥಾನ ಪೂಜೆ ಅಂತೀರ, ಆದ್ರೆ ಮನೇಲಿ ಮಕ್ಕಳು ಉಪವಾಸ ಇದ್ದಾವೆ. ಊರವರು ನೋಡಿ ನಗ್ತಿದ್ದಾರೆ. ಆ ಗೌಡ್ರು ಪಟೇಲ್ರು ನೋಡಿದ್ರೆ ಚುಚ್ಚಿ ಮಾತಾಡ್ತಾರೆ. ಇನ್ನೆಷ್ಟು ದಿನ ಹೀಗೆ? ಯಾವಾಗ ಬರುತ್ತೆ ಆ ನೀವ್ ಹೇಳೋ ಪವಾಡ? ಸಮಾಧಾನ ಮಾಡ್ಕೋ, ನನ್ನ ಮಾತು ಕೇಳು. ಯಾವತ್ತು ನಾನು ಆ ಮಂಜುನಾಥನ ಪಾದ ಬಿಡ್ತೀನೋ ಅವತ್ತೇ ನಾನು ನನ್ನ ತನ ಕಳ್ಕೋತೀನಿ. ನನ್ನ ಉಸಿರು ಇರೋವರೆಗೂ ಅವನ ನಾಮಸ್ಮರಣೆ ಬಿಡಲ್ಲ. ಅವನು ಕಣ್ಬಿಟ್ಟ ದಿನ ನಮ್ಮ ಹೊಲ ಮಾತ್ರ ಅಲ್ಲ, ನಮ್ಮ ಹಣೆ ಬರಹ ಕೂಡ ಬದಲಾಗತ್ತೆ. ನೋಡ್ತಿರು ರೀ, ನಿಮ್ ನಂಬಿಕೆಯ ಮೇಲೆ ನನಗ್ ಗೌರವ ಇದೆ. ಆದ್ರೆ ನಮ್ ಪರಿಸ್ಥಿತಿ ನೋಡಿ, ದಿನದಿಂದ ದಿನಕ್ಕೆ ನಮ್ ಜೀವನ ಹಾಳಾಗ್ತಾ ಹೋಗ್ತಿದೆ. ಅದ್ರ ಮಧ್ಯೆ ಜನರ ಮಾತುಗಳು ಇನ್ನೂ ಕಾಡ್ತಿವೆ. ಬಿಡು ಲಕ್ಷ್ಮಿ, ಜನರ ಮಾತನ್ನು ಹಿಡ್ಕೊಂಡು ಬದುಕೋದು ಸಾಧ್ಯವಿಲ್ಲ. ನೀನು ಸ್ವಲ್ಪ ತಾಳ್ಮೆ ಇಟ್ಕೋ. ಈಗ ಮನೆಗೆ ಹೋಗು, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹೀಗೆ ಹೇಳಿ ರಂಗಪ್ಪ ದೇವಸ್ಥಾನದ ಕಡೆಗೆ ಹೋಗ್ತಾನೆ. ಮಂಜುನಾಥ, ನೀನು ಎಷ್ಟೇ ಕಷ್ಟ ಕೊಟ್ಟರೂ ನಾನು ನಿನ್ನನ್ನು ಪೂಜಿಸುವುದು ಬಿಡೋದಿಲ್ಲ. ಜನ ಏನೇ ಮಾತಾಡಿದರೂ ನಾನು ಅವರ ಮಾತಿಗೆ ಕಿವಿಯೇ ಕೊಡುವುದಿಲ್ಲ. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಜಾಗ ಇರುವುದಾದರೆ ಅದು ನಿನ್ನಿಗಷ್ಟೇ. ನೀನು ಇಷ್ಟು ಕಷ್ಟ ಕೊಡ್ತಿದ್ದೀಯೇ ಅಂದರೆ ನೀನು ನನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿದ್ದೀಯೇ ಅನ್ನೋದನ್ನು ನಾನು ಅರ್ತಿದ್ದೀನಿ. ಹೀಗೆ ಪೂಜೆ ಮುಗಿಸ್ಕೊಂಡು ರಂಗಪ್ಪ ವಾಪಸ್ ಬರುವಾಗ ದಾರಿಲಿ ಊರ್ನ ಜನ ಕಟ್ಟೆ ಮೇಲೆ ಕೂತು ಇವನನ್ನ ನೋಡಿ ಆಡ್ಕೊಳ್ಳೋಕೆ ಶುರು ಮಾಡಿದ್ರು. ನೋಡ್ರು, ರಂಗಪ್ಪ ಮತ್ತೆ ದೇವಸ್ಥಾನದಿಂದ ಬರ್ತಾವನೆ. ದೇವರು ಇವನತ್ರ ಡೈರೆಕ್ಟಾಗಿ ಮಾತಾಡ್ತಾನೆ ಅನ್ಸುತ್ತೆ. ಅದಕ್ಕೆ ಅಲ್ವಾ ಹೊಲದಲ್ಲಿ ಬೆಳೆ ಇಲ್ದಿದ್ರು ಬಾಯಲ್ಲಿ ಭಜನೆ ಮಾಡ್ಕೊಂಡು ಓಡಾಡ್ತಾನೆ. ಹೌದು ಕಣ್ಲಾ, ಇವನ್ ಹೊಲ ನೋಡಿದ್ರೆ ಸ್ಮಶಾನದ ಹಾಗಿದೆ, ಆದ್ರೆ ಇವನು ಸ್ವರ್ಗದ ಕನ್ಸ್ ಕಾಣ್ತಾನೆ. ಊಟಕ್ಕೂ ಗತಿ ಇಲ್ಲ, ಯಾವ ದೇವರಪ್ಪ ಇವನನ್ನ ಕಾಪಾಡ್ತಾನೆ? ರಂಗಪ್ಪನಿಗೆ ಇವೆಲ್ಲ ಕೇಳಿಸಿತ್ತು, ಆದ್ರೆ ಅವನು ಏನೂ ಹೇಳಲಿಲ್ಲ. ಹಾಗೆ ಮೌನವಾಗಿ ಮುಂದೆ ಹೋಗುತ್ತಿದ್ದ. ಆಗ ಅದೇ ದಾರಿಲಿ ಊರಿನ ಜಮೀನ್ದಾರ್ ಪಟೇಲ್ರು ಬಂದ್ರು. ರಂಗಪ್ಪನ ನೋಡಿ ದರ್ಪದಿಂದ ಕರೆದ್ರು. ಏ ರಂಗಪ್ಪ, ಓ ರಂಗಪ್ಪ, ಕಿವಿ ಕೇಳ್ಸಲ್ವಾ ನಿನಗೆ? ಈ ದೇವಸ್ಥಾನ ಗಿವಸ್ಥಾನ ಎಲ್ಲ ಬಿಡು, ನನ್ನ ಮಾತು ಕೇಳು. ನನ್ನ ಹೊಲ ಉಳೋಕೆ ಬಾ. ನಂದು ತುಂಬಾ ದೊಡ್ಡ ಜಮೀನು, ನಿನಗೆ ಕೂಲಿನೂ ಕೊಡ್ತೀನಿ, 2 ಹೊತ್ತು ಊಟನೂ ಸಿಗುತ್ತೆ. ಸುಮ್ನೆ ಈ ಶಿವ ನಿನಗೆ ಏನು ಕೊಡ್ತಾನೆ? ಭಜನೆ ಮಾಡಿದ್ರೆ ಹೊಟ್ಟೆ ತುಂಬುತ್ತಾ? ಗೌಡ್ರೆ, ನಿಮ್ಮ ಜಮೀನಲ್ಲಿ ಅನ್ನ ಸಿಗಬಹುದು, ಆದರೆ ನನ್ನ ಎದೆಯಲ್ಲಿ ಪರಮಾತ್ಮ ಇದ್ದಾನೆ. ನಾನು ಇಬ್ಬರನ್ನೂ ಉಪವಾಸಕ್ಕೆರಗೋಕೆ ಆಗಲ್ಲ. ನಿಮ್ಮ ಕೆಲಸ ಮಾಡಿದ್ರೆ ನನ್ನ ಧರ್ಮ ಹೇಗೆ ಉಳಿಸ್ಕೊಳ್ಳಲಿ? ನನ್ನ ಧರ್ಮನೇ ನನಗೆ ಗಂಜಿ ಹಾಕೋದು. ಅರೆ ಹೋಗು, ಈ ನಿನ್ನ ಬುದ್ಧಿವಾದ ಬೇರೆಯವರಿಗೆ ಹೇಳು. ನಮಗೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಗೊತ್ತಿದೆ. ಹಸಿದ ಹೊಟ್ಟೆಯಲ್ಲಿ ಭಜನೇನೂ ಬರಲ್ಲ, ಆ ದೇವ್ರೂ ಸಿಗಲ್ಲ. ನಡಿಯಾಚೆ. ಆಗ ರಂಗಪ್ಪ ಏನೂ ಹೇಳದೆ ಮೌನವಾಗಿ ಮನೆಗೆ ಬಂದ. ಹೀಗೆ ದಿನಗಳು ಕಳೆದವು. ಒಂದು ದಿನ ಆ ಊರಿನ ಮೇಲೆ ಕಾರ್ಮೋಡ ಕವಿದು ಕತ್ತಲೆ ಆವರಿಸಿತು.
ಬಿರುಗಾಳಿ ಬೀಸಿ ಊರ ಜನರೆಲ್ಲ ಹೆದರಿಕೊಂಡು ಮನೆ ಸೇರಿಕೊಂಡ್ರು. ಆ ಭಯಂಕರ ಬಿರುಗಾಳಿಗೆ ಪಾಪ ರಂಗಪ್ಪನ ಗುಡಿಸಲು ಹಾರಿ ಹೋಯ್ತು. ಅವನ ಬದುಕು ನಡೆಸೋಕೆ ಇದ್ದ ಆಧಾರ ಅಂದ್ರೆ ಆ ಒಂದೇ ಒಂದು ಎತ್ತು, ಅದು ಕೂಡ ಸತ್ತು ಹೋಯ್ತು. ಎಲ್ಲ ಸರ್ವನಾಶ ಆಯ್ತು. ರೀ, ಅಯ್ಯೋ, ನಮ್ಗಿದ್ದಿದ್ದು ಎಲ್ಲ ಹೋಯ್ತು ಕಣ್ರಿ. ಎತ್ತು ಸತ್ತು ಹೋಯ್ತು, ನಮ್ ಗುಡಿಸಲ್ ಹಾರಿ ಹೋಯ್ತು. ಇದೇನಾ ನಿಮ್ ಮಂಜುನಾಥನ ಭಕ್ತಿ? ಯಾಕ್ ನಮ್ಗ್ ಹೀಗಾಯ್ತು? ಎಲ್ಲಿದ್ದಾನೆ ನಿಮ್ ದೇವ್ರು? ಸ್ವಾಮಿ ಮಂಜುನಾಥ, ನೀನ್ ಕಿತ್ಕೊಂಡಿದೀಯಾ ಅಂದ್ರೆ ಏನೋ ಪಾಠ ಕಲಿಸ್ತಿದೀಯಾ ಅಂತ ಅರ್ಥ. ನಿನ್ನ ಇಚ್ಛೆ ನನಗೆ ಒಪ್ಪಿಗೆ ಇದೆ. ಇದು ನನ್ನ ಪರೀಕ್ಷೆ ಅಂದ್ರೆ ನಾನು ಇದನ್ನ ಎದುರಿಸ್ತೀನಿ. ನಿನ್ನ ಮೇಲೆ ಭಾರ ಹಾಕಿ ಸುಮ್ಮನೆ ಇರ್ತೀನಿ. ರಂಗಪ್ಪ ಹೀಗೆ ಎಂದುಕೊಂಡು ಲಕ್ಷ್ಮಿಗೆ ಸಮಾಧಾನ ಮಾಡಿದ. ಲಕ್ಷ್ಮಿ, ಸಮಾಧಾನವಾಗು. ಗುಡಿಸಲು ಮತ್ತೆ ಸರಿ ಮಾಡೋಣ. ಈಗ ಚಿಂತೆ ಬಿಡು. ಭೂಮಿಯಲ್ಲಿ ಹೀಗಾಗ್ತಿದ್ರೆ ಇತ್ತ ಕೈಲಾಸದಲ್ಲಿ ನಾರದ ಮುನಿಗಳು ಶಿವನ ಹತ್ರ ಬಂದ್ರು. ರಂಗಪ್ಪನ ಪರಿಸ್ಥಿತಿ ನೋಡಿ ಅವರಿಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಪ್ರಭು, ಕ್ಷಮಿಸಿ, ನಿಮ್ಮ ಧ್ಯಾನಕ್ಕೆ ತೊಂದರೆ ಮಾಡಿದೆ. ಆದರೆ ಭೂಲೋಕದಲ್ಲಿ ನಿಮ್ಮ ಭಕ್ತನೊಬ್ಬನ ಕಷ್ಟ ನೋಡಿ ನನಗೆ ತೊಂದರೆ ಆಗುವುದಿಲ್ಲ. ಆ ರಂಗಪ್ಪ ಎಲ್ಲ ಕಳ್ಕೊಂಡ್ರು ನಿಮ್ಮ ನಾಮಸ್ಮರಣೆ ಬಿಡುತ್ತಿಲ್ವಲ್ಲ, ಅವನ ಬಗ್ಗೆ ನಿಮಗೆ ಗೊತ್ತಲ್ವಾ? ನಾರದ, ನನಗೆ ಗೊತ್ತಿಲ್ಲವೆಂದು ನಿನಗೆ ಅನಿಸಿದೆ. ರಂಗಪ್ಪನ ಪ್ರತಿಯೊಂದು ನಿಟ್ಟುಸಿರು, ಪ್ರತಿಯೊಂದು ಪ್ರಾರ್ಥನೆ ಎಲ್ಲವೂ ನನ್ನ ಕಿವಿಗೆ ಬರುತ್ತವೆ. ಅವನ ಮನೆಯ ಖಾಲಿತನ, ಅವನ ಮಕ್ಕಳ ಹಸಿವು, ಅವನ ಮನಸ್ಸಿನ ನೋವು ಎಲ್ಲವೂ ನನಗೆ ತಿಳಿದೇ ಇದೆ. ಅವನು ಕಳೆದುಕೊಂಡದ್ದು ಸಂಪತ್ತು ಮಾತ್ರ ನಾರದ, ಆದರೆ ನಂಬಿಕೆಯನ್ನು ಕಳೆದುಕೊಂಡಿಲ್ಲ. ಅವನ ಹೃದಯದಲ್ಲಿ ನನ್ನ ಬಗ್ಗೆ ದೂರು ಅಥವಾ ದೂಷಣೆ ಇಲ್ಲ. ನನ್ನ ಇಷ್ಟವೇ ದೇವರ ಇಷ್ಟ ಎಂದು ಮನಸಾರೆ ಒಪ್ಪಿಕೊಂಡಿದ್ದಾನೆ. ಅದು ಸಾಮಾನ್ಯ ಭಕ್ತಿಯಲ್ಲ, ಅದು ನಿಜವಾದ ಶುದ್ಧ ಭಕ್ತಿ. ಪ್ರಭು, ಅವನ ಮನಸ್ಸು ಈಗ ತುಂಬ ಭಾರವಾಗಿದೆ. ಅವನು ಏನೇ ಮಾಡಿದರೂ ಸರಿಯಾಗುತ್ತಿಲ್ಲ ಅಂತ ಭಾವಿಸ್ತಿದ್ದಾನೆ. ಒಂದು ಆಧಾರ ಬೇಕು ಅವನಿಗೆ. ನೀವು ಮಾತ್ರ ಅವನ ಪ್ರಾಣದ ನಂಬಿಕೆ. ನನಗೆ ಎಲ್ಲ ಗೊತ್ತು ನಾರದ. ಅವನ ಪರೀಕ್ಷೆ ಮುಗಿಯಿತು. ಅವನ ಭಕ್ತಿಗೆ ಫಲ ಕೊಡೋ ಸಮಯ ಈಗ ಬಂದಿದೆ. ಅವನ ಭಕ್ತಿ ನನಗೆ ತೋರಿಸಿದೆ. ಪ್ರೀತಿಗೆ, ನಂಬಿಕೆಗೆ, ತ್ಯಾಗಕ್ಕೆ ಮಿತಿಯಿಲ್ಲ. ಈಗ ನನ್ನ ಕರ್ತವ್ಯ. ಅವನು ಕಣ್ಣೀರು ಹಾಕಿದರಷ್ಟು ನಾನು ಅವನ ಮನೆಗೆ ಆಶೀರ್ವಾದ ಹರಿಸಬೇಕು. ಪ್ರಭು, ಹಾಗಂದ್ರೆ? ಹೌದು ನಾರದ, ನಾನು ಸ್ವತಃ ಭೂಲೋಕಕ್ಕೆ ಹೋಗುತ್ತೇನೆ. ಅವನ ಕಷ್ಟವನ್ನು ದೂರ ಮಾಡುವ ಸಮಯ ಬಂದಿದೆ. ಮರುದಿನ ಬೆಳಿಗ್ಗೆ ರಂಗಪ್ಪನ ಮನೆಯಲ್ಲಿ ತಿನ್ನೋಕೆ ಏನೂ ಇರ್ಲಿಲ್ಲ. ಕೇವಲ ಒಂದೇ ಒಂದು ರೊಟ್ಟಿ ಉಳಿದಿತ್ತು. ರೀ, ಇದೊಂದೇ ರೊಟ್ಟಿ ಇರೋದು. ನೀವೇ ತಿನ್ಕೊಳ್ಳಿ. ಮಕ್ಳಿಗೂ ಹಸಿವಾಗ್ತಿದೆ, ಆದ್ರೆ ನಾನ್ ಹೇಗೋ ಸಮಾಧಾನ ಮಾಡ್ತೀನಿ. ನೀವ್ ನೆನ್ನೆಯಿಂದ ಏನ್ ತಿಂದಿಲ್ಲ. ಅಷ್ಟರಲ್ಲೇ ಬಾಗಿಲಲ್ಲಿ ಒಬ್ಬ ಸಾಧು ಬಂದ್ರು. ಅದು ಮತ್ಯಾರೂ ಅಲ್ಲ, ಮನುಷ್ಯ ರೂಪದಲ್ಲಿ ಬಂದ ಸಾಕ್ಷಾತ್ ಶಿವನೇ ಆಗಿದ್ದ. ಮಗು, ತುಂಬಾ ಹಸಿವಾಗ್ತಿದೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ತಿನ್ನೋಕೆ ಏನಾದ್ರೂ ಸಿಕ್ಕಿದ್ರೆ ಪುಣ್ಯ ಬರುತ್ತೆ. ಸ್ವಾಮಿ, ನಮ್ಮತ್ರ ಏನೂ ಇಲ್ಲ. ಇದೊಂದೇ ರೊಟ್ಟಿ ಉಳ್ದಿರೋದು. ಇದ್ರ ಮೇಲೆ ನಮ್ಮ ಮಕ್ಕಳ ಪ್ರಾಣ ನಿಂತಿದೆ. ನಾವೇ ಸಾಯ್ತಿದೀವಿ. ನಿಮ್ಗೇನ್ ಕೊಡ್ಲಿ? ಲಕ್ಷ್ಮಿ, ಹಾಗನ್ಬೇಡ. ಬಂದಿರೋ ಅತಿಥಿನೇ ದೇವರು ಅಂತಾರೆ. ಹಸಿದವರಿಗೆ ಅನ್ನ ಹಾಕೋದೇ ದೊಡ್ಡ ಧರ್ಮ. ತಗೊಳ್ಳಿ ಸ್ವಾಮಿ, ಈ ರೊಟ್ಟಿ ನಿಮಗೇ ಇರಲಿ. ನಮ್ಮ ಹಸಿವಿಗಿಂತ ನಿಮ್ಮ ಹಸಿವು ದೊಡ್ಡದು. ರಂಗಪ್ಪ ಆ ರೊಟ್ಟಿನ ಕೊಟ್ಟ ತಕ್ಷಣ ಆ ಸಾಧುವಿನ ರೂಪ ಬದಲಾಯಿತು. ಅಲ್ಲಿ ದಿವ್ಯವಾದ ಬೆಳಕು ಬಂತು. ಸಾಕ್ಷಾತ್ ಮಂಜುನಾಥ ಸ್ವಾಮಿ ಎದುರಿಗೆ ಪ್ರತ್ಯಕ್ಷ ಆದ್ರು. ಏಳು ರಂಗಪ್ಪ, ನಿನ್ನ ಭಕ್ತಿ ನೋಡಿ ನನಗೆ ತುಂಬಾ ಸಂತೋಷ ಆಯಿತು. ಎಷ್ಟೇ ಕಷ್ಟ ಬಂದರೂ ನೀನು ಧರ್ಮ ಬಿಡಲಿಲ್ಲ. ಸ್ವಾಮಿ, ನಾನು ಯೋಗ್ಯನಲ್ಲ ಸ್ವಾಮಿ. ನಾನು ಕೇವಲ ಬಡ ರೈತ. ನೀವು ನನ್ನ ಮನೆಗೆ ಬರೋಕೆ ನಾನೇನು ಮಾಡಿದೆ ಸ್ವಾಮಿ? ಆದರೆ ಇವತ್ತು ನಿಮ್ಮನ್ನು ನೋಡಿ ನನ್ನ ಜೀವನ ಪಾವನ ಆಯಿತು ಸ್ವಾಮಿ. ನಿನ್ನ ಹೃದಯವೇ ಸಾಕು ರಂಗಪ್ಪ. ನೀನು ಬಡವನಾದರೂ ಹೃದಯ ದೊಡ್ಡದು. ನಿನ್ನ ಭಕ್ತಿ, ನಿನ್ನ ನಂಬಿಕೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ರಂಗಪ್ಪ. ಲೋಕದಲ್ಲಿ ಎಲ್ಲರೂ ಹಣವಿದ್ದವರು ದಾನ ಕೊಡ್ತಾರೆ. ಆದರೆ ನೀನು ನಿನ್ನ ಹಸಿವನ್ನು ಬಿಟ್ಟು ಬೇರೊಬ್ಬರ ಹೊಟ್ಟೆ ತುಂಬಿಸಿದ್ದೆ. ಸ್ವಾಮಿ,
ನನ್ನ ಹತ್ತಿರ ಏನೂ ಇರಲಿಲ್ಲ. ಕೇವಲ ಒಂದು ರೊಟ್ಟಿ ಮಾತ್ರ ಇತ್ತು. ಅದನ್ನೇ ಕೊಟ್ಟೆ. ಸಾಕಷ್ಟೇ. ಭಕ್ತಿಯ ಕೊಡುಗೆ ಎಷ್ಟು ಅನ್ನುವುದಲ್ಲ, ಯಾವ ಮನಸ್ಸಿನಿಂದ ಕೊಟ್ಟೆ ಅನ್ನುವುದು ಮುಖ್ಯ. ಈ ದಿನ ನಿನ್ನ ಪರೀಕ್ಷೆ ಮುಗಿಯಿತು. ನೀನು ಏನು ಕಳ್ಕೊಂಡಿದೆಯೋ ಅದರ 10 ಪಟ್ಟು ನಿನಗೆ ಸಿಗುತ್ತೆ. ಇನ್ಮುಂದೆ ರಾಂಪುರದಲ್ಲಿ ಬರ ಅನ್ನೋದೇ ಇರಲ್ಲ. ನಿನ್ನ ಭಕ್ತಿ ಈ ಊರಿಗೆ ಮಾದರಿಯಾಗುತ್ತೆ. ಸ್ವಾಮಿ, ಇಂಥ ವರ ಕೊಟ್ಟು ಹೋಗ್ಬೇಡಿ ಸ್ವಾಮಿ. ನನ್ನ ಮನೆ, ನನ್ನ ಊರು ನಿನ್ನ ಆಶೀರ್ವಾದವಿಲ್ಲದೆ ಇರಲು ಆಗಲ್ಲ. ನಾನು ನಿನ್ನ ಜೊತೆಯಲ್ಲಿದ್ದೇನೆ ರಂಗಪ್ಪ. ಇನ್ಮುಂದೆ ರಾಂಪುರದಲ್ಲಿ ಬರ ಅನ್ನೋ ಪದವೇ ಇರಲ್ಲ. ನಿನ್ನ ನಂಬಿಕೆ ಈ ಊರಿಗೆ ಮಾದರಿಯಾಗಿ ಉಳಿಯುತ್ತೆ. ಶಿವ ಹಾಗೆ ಹೇಳಿದ ಮರುಕ್ಷಣವೇ ಅಲ್ಲಿ ಪವಾಡ ನಡೆಯಿತು. ರಂಗಪ್ಪನ ಒಣಗಿದ ಹೊಲದಲ್ಲಿ ಪೈರುಗಾಳಿಗೆ ತೂಗ್ತಾ ಇತ್ತು. ಸತ್ತೋಗಿದ್ದ ಎತ್ತು ಬದುಕಿ ಬಂತು. ಗುಡಿಸಲು ಹೋಗಿ ದೊಡ್ಡ ಮನೆ ಆಯ್ತು. ಊರ ಜನ, ಪಟೇಲ್ರು ಎಲ್ಲ ಓಡಿ ಬಂದ್ರು. ಏನಪ್ಪ ಇದು ನಿಜವಾಗ್ಲೂ ಪವಾಡ್ನೆ ಕಣ್ರಯ್ಯ. ಬೆಳಗ್ಗೆ ನೋಡಿದಾಗ ಬರಡು ಭೂಮಿಯಾಗಿತ್ತು, ಈಗ ನೋಡಿ ಹಸಿರಾಗಿದೆ. ಸತ್ತ ಎತ್ತು ಎದ್ದು ನಿಂತಿದೆ. ರಂಗಪ್ಪ, ನನ್ನನ್ನು ಕ್ಷಮಿಸ್ಬಿಡಪ್ಪ. ನಾನು ನಿನ್ನನ್ನು ಹೀಯಾಳಿಸಿದೆ, ನಿನ್ನ ಭಕ್ತಿಯ ಮೇಲೆ ತಮಾಷೆ ಮಾಡಿದೆ. ನಾನು ದೇವರಿಗೆ ಅವಮಾನ ಮಾಡಿದೆ. ನಾನು ದೊಡ್ಡ ಮೂರ್ಖ ಕಣಯ್ಯ. ಗೌಡ್ರೆ, ಬೇಜಾರು ಮಾಡ್ಕೋಬೇಡಿ. ದೇವರು ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಪಾಠ ಕಲಿಸ್ತಾನೆ. ಈಗಲಾದರೂ ನಿಮಗೆ ದುಡ್ಡಿಗಿಂತ ನಂಬಿಕೆ ದೊಡ್ಡದು ಅಂತ ಅರ್ಥ ಆಯ್ತಲ್ಲ, ಅದೇ ಸಾಕು. ಅವತ್ತಿಂದ ರಾಂಪುರದಲ್ಲಿ ಸುಖ ಶಾಂತಿ ನೆಲೆಸಿತ್ತು. ಎಲ್ಲರ ಹೊಲದಲ್ಲೂ ಬೆಳೆ ಬಂತು. ಆ ಬಡ ರೈತ ರಂಗಪ್ಪನ ನಂಬಿಕೆ ಇಡೀ ಊರಿನ ಹಣೆಬರಹಾನೆ ಬದಲಾಯಿಸಿಬಿಡ್ತು. ರಂಗಪ್ಪ ಕೊನೆಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ. ದೇವ್ರೆ, ಈ ದೇವಸ್ಥಾನಕ್ಕೆ ಯಾರೇ ಹಸಿದು ಬಂದರೂ ಅವರಿಗೆ ಬರೀ ರೊಟ್ಟಿ ಮಾತ್ರ ಅಲ್ಲ, ಬದುಕಿನ ಮೇಲೆ ನಂಬಿಕೆ ಕೂಡ ಸಿಗೋ ಹಾಗೆ ಮಾಡು. ಯಾಕಂದ್ರೆ ಹೊಟ್ಟೆ ಹಸಿವಿಗಿಂತ ನಂಬಿಕೆಯ ಹಸಿವು ದೊಡ್ಡದು. ಯಾರಿಗೆ ಆ ನಂಬಿಕೆ ಇರುತ್ತೋ ಅವರಿಗೆ ಎಲ್ಲ ಸಿಗುತ್ತೆ. ಈ ಕಥೆ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದ್ರೆ, ರಂಗಪ್ಪನ ಭಕ್ತಿಯ ಶಕ್ತಿ ನಿಮಗೆ ನಂಬಿಕೆಯನ್ನ ಕೊಟ್ಟಿದ್ರೆ, ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಒಂದು ಭಕ್ತಿಯ ದೀಪವಾಗಿರಲಿ. ಮತ್ತು ಈ ಕಥೆಯನ್ನ ನಿಮ್ಮ ಸ್ನೇಹಿತರು, ಕುಟುಂಬದವರಿಗೆ ಶೇರ್ ಮಾಡಿ. ಭಕ್ತಿ, ನಂಬಿಕೆ, ಮಾನವೀಯತೆಯನ್ನ ಹೀಗೆ ಹರಡೋಣ. ಲೈಕ್ ಮಾಡಿ ಮತ್ತು ಇಂಥ ಸುಂದರ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಹರ ಹರ ಮಹಾದೇವ.